ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಕ್ಷಮಿಸ್ಬಿಡ ನನ್ನ, ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಏನ್ ಗೊತ್ತ ಪುಟ್ಟ, ನೀನ್ ಚಿಕ್ಕೋಳಿದ್ದಾಗ ನಿನ್ನ ಆಟ ಆಡಕ್ ಬಿಟ್ಬಿಟ್ರೆ ಎಲ್ಲಿ ಬಿದ್ದು ಗಾಯ ಮಾಡ್ಕೊಬಿಡ್ಚೋ ಅಂತ ಆಡಕ್ಕೆ ಬಿಡ್ತಿರ್ಲಿಲ್ಲ ನಾನು. ಅದನ್ನ ಪ್ರೀತಿ ಅನ್ಕೊಂಡೆ. ಆಟ ಆಡ್ಲಿಲ್ಲ ಅಂತ ನೀನ್ ಎಷ್ಟು ನೋವು ಮಾಡ್ಕೊಂಡೆ ಅಂತ ಅರ್ಥನೇ ಮಾಡ್ಕೊಳ್ಳಿಲ್ಲ. ಬಟ್ಟೆ ನೋಡ್ತಿದ್ದೆ ಅಂಗಡಿನಲ್ಲಿ, ರಾಶಿ ರಾಶಿ ಬಟ್ಟೆಗಳನ್ನ ತಂದು ಗುಡ್ಡೆ ಹಾಕ್ತಿದ್ದೆ ಮನೆಯಲ್ಲಿ, ನೀನ್ ಖುಷಿಯಾಗಿರ್ಲಿ ಅಂತ. ನಿನ್ನೇ ಅಂಗಡಿ ಕರ್ಕೊಂಡೋಗಿ ನೀನ್ ಯಾವ ಬಟ್ಟೆ ಇಷ್ಟಪಡ್ತೀಯೋ ಅದೇ ಬಟ್ಟೆನ ಕೊಡ್ಸಿದ್ದಿದ್ರೆ ಹೆಚ್ಚು ಖುಷಿ ನಿನಗೆ ಆಗ್ತಿತ್ತು ಅಂತ ಅರ್ಥನೇ ಆಗ್ಲಿಲ್ಲ ನನಗೆ. ದಡ್ಡ ಕಣಮ್ಮ, ಅರ್ಥನೇ ಆಗ್ಲಿಲ್ಲ. ಎಲ್ಲಿ ತಪ್ಪು ಡಿಸಿಷನ್ ತಗೊಂಡ್ಬಿಡ್ಚೋ ಅದರಿಂದ ನೀನು ಎಲ್ಲಿ ಅಪಾಯ ಆಗುತ್ತೋ ಎಲ್ಲಿ ಕೆಡ್ತ ಆಗುತ್ತೋ ಅಂತ ಪ್ರತಿ ಹೆಜ್ಜೆನೂ ಕೈ ಹಿಡ್ಕೊಂಡು ನಡೆಸ್ತಾ ಇದ್ದೆ. ಆದ್ರೆ ಮುಂದೆ ಅವಳು ಸ್ವಂತ ನಡೆಯೋದನ್ನು ಎಲ್ಲಿ ಕಲಿತಾಳೆ ಅಂತ ಯೋಚನೆ ಮಾಡ್ಲಿಲ್ಲ. ಬರ್ಲಿಲ್ಲ ನನಗಿದ್ ಯಾವ್ದೂ ಬರ್ಲಿಲ್ಲ. ನೀನೇನು ಓದ್ಬೇಕು, ಏನು ಬರಿಬೇಕು, ಯಾರ ಕೈಲಿ ಮಾತಾಡಬೇಕು, ಏನ್ ತಿನ್ಬೇಕು, ಏನ್ ಬಟ್ಟೆ ಹಾಕಬೇಕು, ಯಾವ ಚಪ್ಪಲ್ ಹಾಕಬೇಕು, ಏನು ಒಡವೆ ಹಾಕಬೇಕು, ಎಲ್ಲ ನಾನೇ ನಿರ್ಧಾರ ಮಾಡ್ಬಿಟ್ಟೆ. ಊರಿನ ಜನ ಎಲ್ಲ ಅದನ್ನ ನೋಡಿ ಅಬ್ಬಾ ದೊರೆಸ್ವಾಮಿ ಮಗಳನ್ನ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾಳೆ ಅಂತ ಹೇಳಿದಾಗ ಮಾತಾಡ್ದಾಗ ಬಹಳ ಹೆಮ್ಮೆ ಅನಿಸ್ಬಿಡ್ತಿತ್ತು. ಈ ಮೂರ್ಖನಿಗೆ ಇದು ಒಂದು ಜೀವ, ಇವಳಿಗೂ ಒಂದು ಅಭಿರುಚಿ ಇದೆ, ಅವಳದೇ ಆದ ಸಪರೇಟ್ ಆದ ನಿರ್ಧಾರ ಇದೆ ಅಂತ ಒಂದ್ ಕ್ಷಣನೂ ಯೋಚನೆ ಮಾಡಲಿಲ್ಲ ಕಣ ನಾನು. ನಿಮ್ಮಪ್ಪ ಮೂರ್ಖಂದಿದ್ದ, ಯೋಚನೆ ಮಾಡಲಿಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನೀವ್ ಬೇಜಾರು ಹಾಕ್ಬೇಡಿ ಅಪ್ಪ, ನೀವೇನು ತಪ್ಪು ಮಾಡಿಲ್ಲ. ಇಲ್ಲ ಮಗಳೇ, ತಪ್ಪು ಯಾವತ್ತಿದ್ರು ತಪ್ಪೆ, ಸತ್ಯ ಯಾವತ್ತಿದ್ರು ಸತ್ಯನೇ. ಅವಳು ಹೇಳಲ್ಲ ನಿಮ್ಮಮ್ಮ ದೇವಕ್ಕೆ, ಅದು ಸತ್ಯ. ಯಾವಾಗ್ಲೂ ಈ ದೊರೆಸ್ವಾಮಿ ಗ್ರೇಟ್ ಅಪ್ಪ ಅಂತ ಅನಿಸ್ಕೊಳ್ಳೋದಕ್ಕೋಸ್ಕರನೇ ಇವೆಲ್ಲವನ್ನು ಮಾಡ್ತಾ ಹೋದ. ಆದ್ರೆ ಪುಟ್ಟಿ, ನನ್ನ ಮಗಳ ಮೇಲಿರೋ ಪ್ರೀತಿ ಏನು 100% ಸತ್ಯ ಕಣೋ, 100% ಸತ್ಯ. ಹೇ ಪುಟ್ಟಿ, ನನ್ನ ಜೀವ ಕಣೋ ನೀನು, ನನ್ನ ಜೀವ ಕಣ. ನನ್ನ ತಪ್ಕೊಂಡ್ನೆಲ್ಲ ಒಪ್ಕೊಂಡು ಕ್ಷಮಿಸ್ಬಿಡ್ತೀಯ ಪುಟ್ಟಿ, ಕ್ಷಮಿಸ್ಬಿಡ್ತೀಯನೋ? ಸಾಕು ಮಗಳೇ, ಇನ್ಮೇಲೆ ನಿನ್ನ ಆಸೆಗಳೇನಿದೆಯೋ ಹಾಗೆ ಬದುಕು. ನಾನು ಕೊನೆಯ ಕ್ಷಣದವರೆಗೂ ಏಣಿ ಹಿಡಿದು ನಿಂತ್ಬಿಡ್ತೀನಿ. ನೀನು ನಿಮ್ಮಮ್ಮ ಇಬ್ರು ಇಷ್ಟಪಡೋ ಹಾಗೆ ನಿನ್ನ ಕೂಡು ಕುಟುಂಬಕ್ಕೂ ಕೊಟ್ಟು ಮದುವೆ ಮಾಡ್ತೀನಿ. ಹೌದು ದೇವ್ಕೆ, ನನಗೆ ನನ್ನ ತಪ್ಪಿನ ಅರಿವಾಗ್ಬಿಟ್ಟಿದೆ. ನಾನು ತಪ್ಪು ಮಾಡ್ಬಿಟ್ಟಿದ್ದೇನೆ. ನನ್ನ ಮಗಳ ಆಸೆಯಂತೆ ಕೂಡು ಕುಟುಂಬಕ್ಕೆ ಕೊಟ್ಟು ಮದುವೆ ಮಾಡ್ತೀನಿ. ಯಾಕೆ ದೇವಕ್ಕೆ ಅಷ್ಟು ದೂರ ನಿಂತ್ಕೊಂಡ್ಬಿಟ್ಟಿದ್ಯಾ? ಈಗಲೂ ನಾನು ನಿನ್ಗೆ ಹೊರಗಿನವನಂಗೆ ಕಾಣ್ತೀನ? ಅಯ್ಯೋ ಇಲ್ಲ ರೀ, ಬೆಳಗ್ಗೆ ನಿಮ್ಮ ಮನ್ಸಿಗೆ ನೋವಾಗೋ ಥರ ಮಾತಾಡ್ಬಿಟ್ಟೆ, ಕ್ಷಮಿಸ್ತೀರಾ ಅಲ್ವಾ? ಕ್ಷಮೆ. ಬೆಂಕಿ ಮುದ್ದು ಮಾಡಿದ್ರು ಸಿಟ್ಟು ಮಾಡಿದ್ರು ಎದುರಿಗಿರೋನ್ಗೆ ತಾನೇ ಕಷ್ಟ ರೀ.
ಕೋದಂಡ, ನಾವಿಬ್ರು ಎಲ್ಲಿ ಉಳ್ಕೊಳ್ಳೋದು, ಅಂದ್ರೆ ಬ್ಯಾಗ್ ಎಲ್ಲಿಡೋದು ಅಂತ. ಗಿರಿ, ಇವ್ರಿಗೆ ಗೆಸ್ಟ್ ರೂಮ್ ತೋರ್ಸು. ಗಿರಿ ತೋರಿಸ್ತಾನೆ, ಅಲ್ಲಿ ಉಳ್ಕೊಳ್ಳಿ. ಹಾಗೆ ಒಂದು ವಿಷಯ ನೋಡಿ, ನಾನು ನಿಮಗೆ ಈ ಮನೇಲಿರೋಕೆ ಓಕೆ ಅಂದಿದ್ದೀನಿ ಅಂದ ಮಾತ್ರಕ್ಕೆ ನೀವೇನು ಮಾಡಿದ್ರು ಓಕೆ ಅಂತಲ್ಲ. ಈ ಮನೆ ರೀತಿ ರಿವಾಜು ನೋಡಿಕೊಂಡು ಯಾರಿಗೂ ತೊಂದರೆ ಆಗದಿರೋ ಥರ ಇರಿ. ಆಯ್ತಪ್ಪ. ಗಿರಿ, ಕರ್ಕೊಂಡು ಹೋಗು. ಬನ್ನಿ. ನಿಂತ್ಕೋಗಿರಿ. ರೂಮು ಬೇಡ, ಏನೂ ಬೇಡ. ಇವ್ರು ಹೇಳಿದ್ದೇನು, ಮನೆಯಲ್ಲಿ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಇರ್ತೀವಿ ಅಂತ ತಾನೆ? ಹಾಗೆ ಇರ್ಲಿ. ನಮ್ಮನೆ ಮೂಲೆಯಲ್ಲಿ ನಾಯಿಗಳಿದಾವೆ. ಇವ್ರಿಗೋಸ್ಕರ ಅವುಗಳನ್ನ ಓಡ್ಸಕ್ಕಾಗಲ್ಲ, ಯಾಕಂದ್ರೆ ಅವುಗಳಿಗೆ ನಿಯತ್ ಜಾಸ್ತಿ. ನೀವೊಂದು ಕೆಲಸ ಮಾಡಿ, ನೀವಿನ್ಮೇಲೆ ಅಡುಗೆ ಮನೇಲಿರಿ. ಯಾಕಂದ್ರೆ ಇವತ್ತಿಂದ ನಿಮ್ಮಿಬ್ರಿಗೂ ಅಡುಗೆ ಕೆಲಸ. ವಸು, ತೊಂದರೆ ಏನಿಲ್ಲಮ್ಮ. ನಾನು ನನ್ನ ಮಗಳು ಅಡುಗೆ ಚೆನ್ನಾಗೇ ಮಾಡ್ತೀವಿ. ಆದರೆ ವಯಸ್ಸಿಗೆ ಬಂದ ಮಗಳನ್ನ ಅಡುಗೆ ಮನೇಲಿ ಮಲಗಿಸೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದೀನಿ ಅಷ್ಟೇ. ನಮ್ಮನೇಲಿ ಎಲ್ಲರೂ ಸಂಸ್ಕಾರವಂತ್ರೆ. ಅಷ್ಟು ನಿಮ್ಗೆ ಅನುಮಾನ ಇದ್ರೆ ಅಡುಗೆ ಮನೆ ಪಕ್ಕ ಸ್ಟೋರ್ ರೂಮ್ ಇದೆ, ನೀವು ಅಲ್ಲೇ ಬ್ಯಾಗ್ಗಳನ್ನ ಇಟ್ಕೋಬೋದು. ಅಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ. ಅರ್ಥ ಆಯ್ತಾ? ಗಂಜಿ ಹೆಂಗಿದೆ? ಚೆನ್ನಾಗಿದ್ಯಾ? ಕುಡಿ ಕುಡಿ. ಚೆನ್ನಾಗಿದೆ ಪುಟ, ತುಂಬಾ ಐತೆ ನಿನಗೆ. ಥ್ಯಾಂಕ್ ಯು ಅಪ್ಪ. ಮತ್ತೆ ಪುಟೆ, ಅದೇನೋ ಮಾಡ್ಕೊಂಬಂದಿದ್ದೀನಿ ಅಂದ್ಯಲ್ಲ, ಗೆಸ್ ಮಾಡಿ. ಗೆಸ್ಸಾ? ನನಗ್ ಗೊತ್ತಿಲ್ಲಪ್ಪ. ಗೊತ್ತಾಗ್ಲ ಪುಟ, ನೀನು ಹೇಳು. ಮುದ್ದೆ ಬಸ್ಸಾರು. ಅದನ್ನ ಯಾವಾಗ್ಲೇ ಮಾಡ್ದೆ? ಅದೇ ಅಮ್ಮ, ನೀವು ಕೋಪ ಮಾಡ್ಕೊಂಡು ರೂಮ್ಗೆ ಹೋಗಿ ಬಾಗ್ಲಕೊಂಡ್ರಲ್ಲ ಅವಾಗ. ಅಡ್ಗೆ ಮನೆ ಕತೆ ಏನಾಗಿದ್ಯೋ ಏನೋ. ಅಮ್ಮ ಅದೇನ್ ಮಾಡಿದ್ಯೋ ನಿಮ್ಮ ಅಪ್ಪನಿಗೆ ಬಡ್ಸು. ನನಗ? ಹ್ಮ್ ಹಾ.